ಬೇಬಿ ಕೂಲ್ ಡೌನ್. ನಿನಗೆ BP ರೈಸ್ ಮಾಡಿದ್ದು ಯಾರು ಅಂತ ಹೇಳು. ನನ್ ಮಗಳು ಯಾರು ಅಂತ ಗೊತ್ತಿಲ್ಲದೆ ಇರೋರು ಇಲ್ಲಿ ಯಾರೇ ಇದ್ರು ಕೂಡ ಅವ್ರನ್ನ ಊರಿಂದ ಆಚೆ ಹಾಕಿ. ಎಕ್ಸ್ಕ್ಯೂಸ್ ಮಿ ಆಂಟಿ, ನಿಮ್ ಬೇಬಿಗೆ ತಪ್ಪು ಮಾಡೋದು ಹಾಬಿ. ನೀವು ಅದನ್ನ ಕವರ್ ಮಾಡಕ್ ನೋಡಿದ್ರೆ ಪ್ರೆಸ್ ಅವ್ರು ಬಂದು ಅದನ್ನ ಕವರೇಜ್ ಮಾಡ್ತಾರೆ. ಅಷ್ಟಕ್ಕೂ ಏನ್ ನಡೀತು ಪೃಥ್ವಿ? ಈಗ ಕರೆಕ್ಟಾಗಿ ಕೇಳಿದ್ರಿ ಅಂಕಲ್. ಮಯೂರಿ ಕಾರ್ ಹತ್ತಿದ್ರೆ ರೋಡ್ ಅವ್ರ ಅಪ್ಪನ್ ಸಾರಿ ಟು ಸೇ ಅಂಕಲ್ ಅನ್ನೋ ಹಾಗೆ ಕಾರ್ ಓಡಿಸಿ ಒಬ್ಬ ಓಲ್ಡ್ ಮ್ಯಾನ್ಗೆ ಕಾರಲ್ಲಿ ಗುದ್ಬಿಟ್ಟು ನಿಂತಿದ್ಲು. ಹೋಗ್ಬಿಟ್ನಾ? ಹಿಡ್ಕೊಂಡು ಹೋಗ್ತಾ ಇದ್ದ ನಿಮ್ ಮಗಳನ್ನ ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ, ಅದಾದ್ಮೇಲೆ ಕೋರ್ಟ್ಗೆ. ಅಷ್ಟು ಧೈರ್ಯ ಯಾರಿಗಿರತ್ತೆ? ಸಾಕ್ಷಿಗಿದೆ ಆಂಟಿ. ನಿಮ್ ಬೇಬಿ ಟೈಮ್ ಸರಿ ಇಲ್ಲದೆ ಹೋದ್ರು ಟೈಮ್ ಕರೆಕ್ಟಾಗಿ ನಾನು ಹೋಗಿ ಸೇವ್ ಮಾಡಿದ್ದಕ್ಕೆ ಸರಿ ಹೋಯ್ತು. ನೀನೇನ್ ಹೀರೋ ತರ ಬಂದು ಫೈಟ್ ಮಾಡ್ಲಿಲ್ಲ, ನನ್ ದುಡ್ಡೆಲ್ಲ ಲೂಟಿ ಆಗೋ ತರ ಮಾಡ್ದೆ. ಅಂಕಲ್, ನಿಮ್ ಬೇಬಿನ ಎತ್ಕೊಂಡು ಹೋಗ್ಬಾರ್ದು ಅಂತ ಸೆಟಲ್ಮೆಂಟ್ ಮಾಡಿದ್ದಕ್ಕೆ ಫೀಲ್ ಆಗ್ತಿದ್ದಾಳೆ. ಕ್ಯಾಶ್ ಇಲ್ಲ ಅಂದ್ರೂ ಹ್ಯಾಂಡ್ ಬ್ಯಾಗ್ ಸಖತ್ತಾಗಿದೆ. ಕಾಸ್ಟ್ಲಿ ಅಲ್ವಾ? ಎಲ್ಲಾರ ಮುಂದೆ ಅವಳು ಫೂಲ್ ಆದ್ಲು ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೇನೋ. ಅಂತ ಫೀಲಿಂಗ್ ಎಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡೋಳಾಗಿರೋಳು. ಚಿಚಿ, ಅಯ್ಯಯ್ಯೋ, ಏನೇನೋ ಮಾತಾಡ್ತಾ ಇದೀನಿ ಅಂತ ಅನ್ಕೋಬೇಡಿ ಆಂಟಿ. ಐ ಮೀನ್, ದೊಡ್ಡೋರ್ ತರ ಯೋಚನೆ ಮಾಡೋ ಮೆಚುರಿಟಿ ಬರ್ತಿತ್ತು ಅಂತ ಹೇಳ್ತಿದ್ದೆ ಅಷ್ಟೇ. ನೋಡಿ ಅಂಕಲ್, ವಯಸ್ಸಂತದ್ದು ಅಂತ ನೀವು ನಿಮ್ ಬೇಬಿ ಪರವಾಗಿ ಮಾತಾಡಬಹುದು. ಆದ್ರೆ ಈ ವಿಚಾರ ರಾಜಮಾತೆ ಗೊತ್ತಾದ್ರೆ ನೀವು ತಲೆ ತಗ್ಗಿಸ್ಲೇಬೇಕಾಗತ್ತೆ. ಟೇಕ್ ಕೇರ್ ಅಂಕಲ್, ಟೇಕ್ ಕೇರ್ ಆಂಟಿ. ವೈದಿಕಾ, ಏನ್ ಹೇಳಿ? ಪೃಥ್ವಿ ಏನ್ ಹೇಳ್ದ? ಸಾಧ್ಯವಾದಷ್ಟು ಬಾಯಿ ಮುಚ್ಕೊಂಡಿರಿ ಅಂತ ಸಲಹೆ ಕೊಟ್ಟು ಹೋದ. ಲಾಯರ್ ಅಲ್ವಾ ವೈದಿಕಾ, ವಾದ್ಸೋಕ್ ಹೋಗ್ಬಾರ್ದು. ವಾದಿಸ್ತಾ ಅನ್ಕೋ. ಮೊದಲು ನಮ್ ಬೇಬಿ ಏನು ತಿಂದೆ ಅಳ್ತಿರ್ಬೋದು ನೋಡು. ಡಯಟಿಂಗ್ ಮಾಡ್ಕೊಂಡು ಸಣ್ಣ ಆಗೋಗಿದ್ಯಾ ಅಂತ ಹೇಳಿದ್ರೆ ಅವಳೇ ಸರಿ ಹೋಗ್ತಾಳೆ ಬಿಡಿ. ಜೇನೆಲ್ಲ ಕೆಳಗ್ ಬಿದ್ದೋಯ್ತು ಅಂದ್ರೆ ಸುಮ್ನಿರ್ತಾರ ನಿಮ್ ಅಜ್ಜಮ್ಮ? ದುಡ್ಡು ಬೇಕೇ ಬೇಕು ಅಂತ ಪಟ್ಟಿಡಿತಾರೆ. ಯಾವ್ದಾದ್ರೂ ಕೂಲಿ ಸಿಕ್ಕಿದ್ರೆ ಹೇಗಾದ್ರೂ ದುಡ್ಡು ಕೊಡ್ಬೋದಮ್ಮ. ಅದೇನೇ ಆಗ್ಲಿ ನಿನ್ ಮನ್ಸು ದೊಡ್ಡದು ಕಾವೇರಿ. ದುಡ್ಡೆಲ್ಲ ಶಂಕುಗೆ ಕಳಿಸ್ಕೊಟ್ಟಿದ್ಯಾ, ನಯ ಪೈಸೆ ಕೂಡ ನೀನ್ ಇಟ್ಕೊಂಡಿಲ್ಲ. ಊರ್ ಬಿಟ್ಟು ಹೋದೋರ್ ಬಗ್ಗೆ ಯೋಚನೆ ಮಾಡ್ಬಾರ್ದಮ್ಮ, ಆರೋಗ್ಯ ಹಾಳಾಗತ್ತೆ. ಬಾ. ನಾರಾಯಣಮ್ಮ, 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 ಅಲ್ಲಿ ರಂಗಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಏನಾಯ್ತು? ಏನೋ ಎದೆ ಹಿಡ್ಕೊಂಡು ಕೆಳಗ್ ಬಿದ್ಲು, ಕಣ್ಣೇ ತೆರಿತಾ ಇಲ್ಲ. ಬೇಗ ಬನ್ನಿ, ಬಾ ಹೋಗೋಣ. ನಾರಾಯಣಮ್ಮ ಬಂದ್ಲು ನೋಡಿ. ಎಲ್ಲಿ? ಜಾಗ ಬಿಡಿ. ನಾಡಿ ಕೆಲ್ಸ ಮಾಡ್ತಿದೆ, ಆದ್ರೆ ಉಸಿರಾಡ್ತಿಲ್ವಲ್ಲ. ಅಮ್ಮ, ಎಕ್ಕದ ಹೂವು ಹಾಕಿದ್ರೆ ಸರಿ ಹೋಗತ್ತೇನೋ. ಹೌದು ಕಾವೇರಿ, ತಗೊಂಡ್ ಬಾ ಹೋಗು. ಹಾ, ಮಂಗಳಕ್ಕ, ಹೋಗಿ ಕೆಂಡ ತಗೊಂಡ್ ಬಾ. ಮಂಗಳಕ್ಕ, ತಗೊಂಡ್ ಬರ್ತಿದ್ದೀರಾ? ಹಾ, ತಗೊಂಬಂದೆ. ಬೇಗ ಬೇಕು ಕೊಡು. ಅಯ್ಯೋ, ಈ ಕಾವೇರಿ ಇನ್ನೂ ಬರ್ಲಿಲ್ಲ. ಕಾವೇರಿ, ಬೇಗ ಬಾ. ಇಷ್ಟು ಬಿಸಿ ಸಾಕ? ಬೇಗ
ಅಕ್ಕ ನೀರ್ ತಗೊಂಡ್ ಬಾ. ಸರಿನಮ್ಮ. ಬೇಗ ಬಾ. ಕೊಡಕ್ಕ, ನೀವ್ ನೀರ್ ಕುಡಿರಿ. ಕುಡಿರಿ. ರಂಗಮ್ಮನ ಕಾಪಾಡ್ಬಿಟ್ಲು ಕಾವೇರಿ. ತಗೊಳ್ಳಿ ಅಕ್ಕ. ಕಾವೇರಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ. ಈ ಊರಿನ ಜನರಿಗೆ ತನಗೆ ಗೊತ್ತಿರೋ ಔಷಧಿನೆಲ್ಲ ಕೊಡ್ತಿದ್ದಾಳೆ. ನಿಮ್ಗೇನೂ ಆಗಲ್ಲ. ದೇವ್ರ ತರ ಕಾಪಾಡ್ದೆ ಅಮ್ಮ. ಹಾಗೆಲ್ಲ ಹೇಳ್ಬೇಡಿ. ನಿನ್ನ ಹೆತ್ತಿರೋ ಅಮ್ಮ ತುಂಬಾ ಅದೃಷ್ಟವಂತೆ. ಆ ತಾಯಿ ದುರದೃಷ್ಟವಂತಳು. ಪ್ರಾಣನ ಮಗುನ ಬಿಟ್ಟು ಹೊರಟೋದ್ಲು. ಇಂಥ ಮಗಳನ್ನೆತ್ತಿ ನಮ್ಮೂರ್ಗೆ ಉಪಕಾರ ಮಾಡಿದ್ಯಾ. ಕಾವೇರಿನ ಹೆತ್ತ ತಾಯಿ ಬೇರೆಯವಳು, ಅವಳಿಲ್ಲ. ತಿನ್ನು ಕಂದ, ತಿನ್ನು. ಇನ್ನೊಂದು ತುತ್ತು ತಿನ್ನಪ್ಪ. ತಿನ್ನು ಕಂದ. ನಿನ್ ಕಣ್ಣಿನ ದೃಷ್ಟಿ ಆಗ್ಬೋದು. ಇಲ್ಲ, ಕಣ್ಣಲ್ಲಿ ಪವರ್ ಇರೋದಕ್ಕಿಂತ ಕೈಯಲ್ಲಿ ಪವರ್ ಇರೋದನ್ನೇ ಇಷ್ಟಪಡ್ತೀನಿ ನಾನು. ಮತ್ತ್ಯಾಕೆ ಆ ರೀತಿ ನೋಡ್ತಾ ಇದೆಯಾ ವೈದಿಕ? ಇವನು ನೆಮ್ಮದಿಯಾಗಿ ಹೇಗ್ ತಿಂತಾ ಇದ್ದಾನೆ ಅಂತ. ಅಯ್ಯೋ ಹುಷಾರು, ನೀರ್ ಕೊಡು ಬೇಗ. ತಗೋ ಕುಡಿ ಕಂದ. ನಮ್ಮ ಅಣ್ಣನ ದೊಡ್ಡಮ್ಮ ಇನ್ನೂ ಚಿಕ್ಕ ಮಗು ತರನೇ ನೋಡ್ತಿದ್ದಾರೆ. ಆದ್ರೆ ಅದು ಮುದ್ದಿನ ತುತ್ತುಗಳಲ್ಲ. ಚಂದಮಾಮನ್ ತೋರಿಸಿ ತಿನ್ಸೋಣ ಅಂದ್ರೆ ಅವನ್ ಬರೋದೇ ಇಲ್ವಲ್ಲ. ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹಾಡು ಕೂಡ ಹಾಡ್ತಾ ಇಲ್ಲ ಅತ್ತೆ. ಯಾವ ಹಾಡು? ಚಂದ ಮಾಮ ಬಾ, ಲಾಲಿ ಮಾಮ ಬಾರು. ಇವಾಗ ಚಂದ್ರನೂ ಬರಲ್ಲ, ಕಲ್ಯಾಣಿನೂ ಬರಲ್ಲ. ಇನ್ ಸ್ವಲ್ಪ ತಿನ್ನು ಕಂದ. ಬಾ ಅಂದ ಕೂಡ್ಲೆ ಬರೋದಕ್ಕೆ ಮಹಲಲ್ಲಿ ತಿರ್ಗಾಡು ಬೆಕ್ಕಲ್ಲ ಅದು, ಕಲ್ಯಾಣಿ. ದೊಡ್ಡಮ್ಮ ನೋಡಿದ್ರೆ ಸೀರಿಯಸ್ ಆಗ್ತಾರೆ. ಅವಳ ಕಣ್ಣಲ್ಲಿ ಮಾತ್ರ ಬೆಂಕಿ ಇರಲ್ಲ, ಅವಳ ಮೈಯೆಲ್ಲ ಹೊತ್ತಿ ಉರಿತಾ ಇರುತ್ತೆ. ಅರ್ಥ ಆಗ್ಲಿಲ್ಲ ನಂಗೆ. ಕಂದ, ಈ ಒಂದು ತುತ್ತು ಅಷ್ಟೇ ಅಪ್ಪ. ತಿನ್ನು ಕಂದ, ಒಂದೇ ತಿನ್ನು. ಏನ್ ಮಾಡ್ತಿದ್ಯಾ ವೈದಿಕ? ಸೈಲೆನ್ಸ್. ಅಯ್ಯೋ ಕರೆಂಟ್ ಹೋಯ್ತಲ್ಲ ಕಂದ. ಅಯ್ಯೋ ಶಿವ, ಭಯ ಪಡ್ಬೇಡ, ನಾನು ಇಲ್ಲೇ ಇದ್ದೀನಪ್ಪ. ನೋಡಿ, ಬೇಗ ಮೇಣದ ಬತ್ತಿ ತಗೊಂಡ್ ಬನ್ನಿ. ಸರಿ ಶಿವ. ಬೇಡ ಶಿವ, ಬೇಡ ಕಂದ, ಕ್ಯಾಂಡಲ್ನ ನೀನು ಕಾಣ್ದ ಹಾಗಿಡಿಸ್ತೀನಪ್ಪ. ಬೇಡ, ಬೆಂಕಿ ಬೇಡ. ಹೆದರ್ಬೇಡ, ಬೇಗ ಬನ್ನಿ, ಬೇಗ ತಗೊಂಡ್ ಬನ್ನಿ. ಬೆಂಕಿ 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 ಬೇಡ 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 ಬೆಂಕಿ ಅಮ್ಮ, ಬೆಂಕಿ ಬೆಂಕಿ ಅಮ್ಮ. ಕಂದ, ಏನೂ ಆಗಲ್ಲ ಕಂದ, ಭಯ ಪಡ್ಬೇಡ. ಬೇಡ ಭಯ ಪಡ್ಬೇಡ ಕಂದ, ಭಯ ಪಡ್ಬೇಡ.
ಅವನು ಕಾಣಿಸ್ದ ಹಾಗೆ ಕ್ಯಾಂಡಲ್ ದೂರ ಇಡು ಅಂತ ಹೇಳಿದ್ನಲ್ಲ. ಆಯ್ತು ಅತ್ತೆ. ಭಯ ಪಡ್ಬೇಡ ಕಂದ. ಶಿವ ಏನಾಗಲ್ಲ ಕಂದ, ಏನಾಗಲ್ಲ, ಭಯ ಪಡ್ಬೇಡ. ನನ್ ಬಂಗಾರ ಅಲ್ವಾ? ಶಿವ ಬೆಂಕಿ ಆರಿಸಿ, ಬೇಗ ಆರಿಸಿ, ಬೇಗ ಆರಿಸಿ ಬೆಂಕಿನ. ಹೆದರ್ಬೇಡ ಶಿವ. ಹೆದರ್ಬೇಡ, ನನ್ ಬಂಗಾರ ಅಲ್ವಾ? ಹೆದರ್ಬೇಡ ಕಂದ, ಹೆದರ್ಬೇಡ. ಪೃಥ್ವಿ ಬೇಗ ಆರಿಸು. ಕಲ್ಯಾಣಿ ಶಿವ ಭಯ ಪಡ್ಬೇಡ ಕಂದ, ನನ್ ಬಂಗಾರ ಅಲ್ವಾ? ಬೇಡ ಬೆಂಕಿ ಆರೋಯ್ತು. ನೋಡು ಏನಿಲ್ಲ, ಭಯ ಪಡ್ಬೇಡ ಕಂದ. ನನ್ ಕಲ್ಯಾಣಿ, ವೈದಿಕ ಏನಿದೆಲ್ಲ? ಬೆಂಕಿ ಆಗೋಯ್ತು. ಕ್ಯಾಂಡಲ್ ಕೈ ಜಾರಿ ಕಾರ್ಪೆಟ್ಗೆ ಬೆಂಕಿ ಹತ್ಕೋತು. ಸಾಕು, ಸುಮ್ನಿರು. ನೋಡ್ಕೋಬೇಕು ತಾನೆ. ಶಿವದೇವನ್ ಬಗ್ಗೆ ನಿಮಗ್ ಗೊತ್ತಲ್ವಾ? ಸಾರಿ ಅತ್ತೆ. ಮೇಣದ ಬಿಸಿ ನೀರು ಕೈ ಮೇಲೆ ಬೀಳ್ತಿದ್ದ ಹಾಗೆ ಅದನ್ನ ಕೆಳಗ್ ಬಿಟ್ಬಿಟ್ಟೆ. ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೆಗ್ಲೆಕ್ಟ್ ಮಾಡಿದ್ರೆ ಹೀಗೆ ಆಗೋದು. ಕಲ್ಯಾಣಿ, ಏನೋ ಕಮಲಿ, ಯಾವ ಡಾಕ್ಟ್ರಿಂದನೂ ಇವನ್ ಸಮಸ್ಯೆಗೆ ಪರಿಹಾರ ಕೊಡಕ್ ಆಗ್ತಿಲ್ಲ ಪೃಥ್ವಿ. ರಾಜಮಾತೆ, ಕಣ್ಮುಂದೆ ಕಳೆದು ಹೋಗಿದ್ದಾಳೆ ಅನ್ಕೊಂಡಿರೋ ಕಲ್ಯಾಣಿ ಬಂದು ಈ ಮನೇಲಿ ದೀಪ ಹಚ್ಚಿದ್ರೇನೆ ಇವ್ರು ಹುಷಾರಾಗೋದು. ಬರ್ತಾಳ? ನಾನು ಆದಷ್ಟು ಬೇಗ ಕಲ್ಯಾಣಿನ ಕರ್ಕೊಂಡು ಬರ್ತೀನಿ. ಕಲ್ಯಾಣಿ ಬರ್ತಾಳ? ಕಲ್ಯಾಣಿ ಅಮ್ಮ, ಕರ್ಕೊಂಬನ್ನಿ ಕಲ್ಯಾಣಿನ. ಇನ್ನೀ ಭಯಕ್ಕೆ 3 ದಿನ ರೂಮ್ ಬಿಟ್ಟು ಆಚೆ ಬರಲ್ಲ. ಮತ್ತೀಗ ನಮಗ್ ಬೇಕಾಗಿರೋದು ಅದೇ ಅಲ್ವಾ? ಗಂಟ್ಲು ಪೂರ್ತಿ ತುರುಕೊಂಡ್ರೆ ಹೀಗೆ ಆಗೋದು. ನಮ್ಮ ಅತ್ಗೆ ಕಾವೇರಿ ಇನ್ನೇನ್ ಬರ್ತಾರಂತೆ. ಅಂದ್ರೆ ಅವ್ರಿಗೆ ಉಳಿಸ್ತೇನೆ ನುಂಗ್ಬಿಡೋಣ ಅನ್ಕೊಂಡಿದ್ಯಾ? ನಿಂದು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೆನಾ? ಅಯ್ಯ ಅಮ್ಮ ಅಮ್ಮ, ಅದ್ಕೆ ಬಂದ್ಬಿಟ್ಲು. ನಿಂತ್ಕೊಳ್ಳಿ. ಕತ್ಲಾಗೋವರೆಗೂ ಏನ್ ಕೆಲಸ ಮಾಡ್ತಿದ್ರಿ ಇಬ್ರು? ದೊಡ್ಡ ಅಮಾವಾಸ್ಯೆ ಅಲ್ವಾ ಅತ್ತೆ, ಬೇಗನೆ ಕತ್ಲಾಗ್ಬಿಡತ್ತೆ. ಅದೆಲ್ಲ ಸರಿ, ಕೂಲಿ ದುಡ್ಡು ಕೊಡಿ. ಏನೇ ನನ್ ಕೈ ಚಾಚಿದ್ರೆ ಭಿಕ್ಷೆ ಬೇಡೋಳ್ ತರ ಕಾಣಿಸ್ತಾ ಇದ್ದೀನಾ? ಅತ್ತೆ, ಆ ಮಾತ್ನ ಜೋರಾಗಿ ಹೇಳ್ಬೇಡ. ಪಕ್ಕದಲ್ಲಿರೋ ಭಿಕ್ಷುಕ ಕೇಳಿಸ್ಕೊಂಡ್ರೆ ನನಗೂ ಪೈಪೋಟಿ ಇದೆ ಅಂತ ಅನ್ಕೋತಾನೆ. ನೀನ್ ಸುಮ್ನೆ ಮಲ್ಕೊಳ. ಮಲ್ಕೋತೀನಿ ಬಿಡು. ಇನ್ನೇನ್ ಕೆಲ್ಸ ಇದೆ? ಅಜ್ಜಮ್ಮ, ಜೇನ್ತುಪ್ಪ ಎಲ್ಲ ಕೆಳಗ್ ಬಿದ್ದೋಯ್ತು. ಕೂಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ರಂಗಮ್ಮನ್ಗೇನು ಆಯ್ತು ಅಂತ ಗೊತ್ತಾಗಿ ಅವಳನ್ ನೋಡೋದಕ್ ಹೋದ್ವಿ. ತಾಯಿ ಮಗಳು ಇಬ್ರು ಬರಿಗೈಯಲ್ಲಿ ಬಂದ್ಬಿಟ್ಟಿದ್ದಾರೆ ನೋಡಮ್ಮ. ಶಂಕು ಭಾವನ್ಗೆ 10,250 ರೂಪಾಯಿ ಕಳ್ಸಿದೀನಲ್ವಾ? ಒಂದು ಮಾತು,
ಒಂದು ಮಾತು ನನಗೆ ಹೇಳ್ಬೇಕಾಗಿತ್ತಲ್ವಾ ಕಾವೇರಿ? ಯಾಕೆ ಉಳ್ದಿರೋ 250 ರೂಪಾಯಿಂದ ಸಾರಾಯಿ ಕುಡಿಯಕ? ಹಾ, ನಿನಗೆಲ್ಲ ಗೊತ್ತಾಗ್ಬಿಡುತ್ತೆ ಕಣೆ. ನಿನ್ ಗಂಡನ್ಗೆ ಚಪ್ಲಿ ತಗೊಂಡ್ ಹಾಕ್ತೀನಿ ಅಂತ ಹೇಳು. ಮಲ್ಕೋತೀವಿ, ಚಪ್ಲಿ ಎಲ್ಲ ಯಾಕೆ? ಮಲ್ಕೋತೀವಿ, ಮಾಡೋ ಕೆಲ್ಸ ಅದೇ ಅಲ್ವಾ? ಮಲ್ಕೋತೀವಿ. ಹಾ. ಏನ್ ನಾರಾಯಣಮ್ಮ, ನೀನ್ ಅಳಿಯಂಗ್ ಓದಕ್ಕೆ ದುಡ್ಡು ಕಳ್ಸಿದ್ರೆ ಸಾಕ? ಇಲ್ಲಿ ಹೊಟ್ಟೆ ತುಂಬ ತಿನ್ನಕ್ಕೋಸ್ಕರ ದುಡ್ಡು ಬೇಕೋ ಬೇಡವೋ? ಊರಲ್ಲಿರೋರೆಲ್ಲಾರು ಚಾಕ್ರಿ ಮಾಡ್ತಾ ಇದ್ರೆ ನಾವು ಸಾಯ್ಬೇಕಷ್ಟೇ. ನಿಮ್ಮಮ್ಮನ ಮೇಲಿರೋ ಪ್ರೀತಿಗೋಸ್ಕರ, ಇವಳ ಆರೋಗ್ಯಕ್ಕೋಸ್ಕರ ನನ್ ಮೊಮ್ಮಗನ ಡಾಕ್ಟರ್ ಓದಕ್ ಕಳ್ಸಿದ್ಯಾ. ನಾನು ಅದನ್ನ ಕೇಳಿದ್ರೆ ಊರವ್ರಿಗೋಸ್ಕರ ಅಂತ ಹೇಳ್ಕೊಂಡ್ ಬರ್ತೀಯ. ತಿನ್ನಕ್ಕಿಟ್ಟಿಲ್ಲ ಅಂದ್ರು ಒಬ್ಬೋ ಮಹಾರಾಣಿ ಆಗ್ಬೇಕು ಅನ್ನೋ ಆಸೆ ನೋಡು. ಅದ್ಯಾವತ್ತು ಒಳ್ಳೇದಲ್ವೇ? ನಾನು ಹೇಳ್ತೀನಿ ನೋಡು. ಕಾವೇರಿ, ಅತ್ತೆ, ನಾಳೆ 2 ದಿನದ ಕೂಲಿ ಕೊಟ್ಬಿಡ್ತೀನಿ. ಅಮ್ಮ, ನೀನು ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡೋಣ. ಬಾ ಅಮ್ಮ. ನಾನ್ ನಿಮ್ಮ ಹತ್ರ ಇಷ್ಟೆಲ್ಲ ಕೇಳ್ತಿದ್ರು ಉತ್ತರ ಕೊಡದೆ ಹೋಗ್ತಿದ್ಯಾ? ಮಾಡ್ತೀನಿ. ಇಲ್ಲಿಡು. ಅಮ್ಮವ್ರೆ, ಚಟ್ನಿ ಸಾಕು, ಚಟ್ನಿ ಹಾಕ್ಬೇಡ, ಸಾಂಬಾರಲ್ಲೇ ತಿಂತೀನಿ. ನೀನ್ ಬೇಡ ಅಂದ್ರೆ ನಿಲ್ಲಿಸ್ತಾರೆ, ಬೇಕು ಅಂದ್ರೆ ಬಡಿಸ್ತಾರೆ. ಆದ್ರೆ ಯುವರಾಣಿಗೆ ಮಾತ್ರ ಎಷ್ಟು ಬಡಿಸ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅಂದ್ರೆ ದೊಡ್ಡಮ್ಮ, ಪಂಚಭಕ್ಷ ಪರಮಾನ್ನ ಬಡಿಸಿದ್ರು ಕೂಡ ಅದನ್ನ ತಿನ್ನೋದಿಕ್ಕೆ ನಿಮ್ ದೊಡ್ಡ ಮೊಮ್ಮಗಳು ಕಲ್ಯಾಣಿ ಬರೋದಿಲ್ವಲ್ಲ ಅಂತ. ಕಲ್ಯಾಣಿ ಬರಲ್ಲ ಅಂತ ನಿನ್ನ ಹತ್ರ ಯಾರು ಹೇಳಿದ್ರು ಅಗ್ನಿದೇವ? ಇದಕ್ಕೆ ಸಮಾಧಾನ ಇರಲ್ಲ. ಆದ್ರೆ ಅಂಕಲ್, ರಾಜಮಾತನ ಸಮಾಧಾನ ಪಡಿಸೋದಕ್ಕಾದ್ರೂ ಯುವರಾಣಿ ಕಲ್ಯಾಣಿ ಬಂದೇ ಬರ್ತಾರೆ ಅಂತ ಹೇಳ್ಬೇಕು. ಸುಳ್ಳು ಹೇಳ್ಬಾರ್ದು ಅಲ್ವಾ? ಲಾಯರ್ ಅಲ್ವಾ, ಅವ್ರ ಕೆಲ್ಸನೇ ಮಾತಾಡೋದು. ಪೃಥ್ವಿ ಸುಮ್ಮನೆ ಹೇಳೋದಿಲ್ಲ, ಹೇಳಿದ್ದನ್ನ ಮಾಡಿ ತೋರಿಸ್ತಾನೆ. ರಾಜಮಾತೆ, ಇಲ್ಲಿ ನೋಡಿ, ಇಷ್ಟು ಜನ ಕೆಲಸದವ್ರು ಇದ್ರು ನನಗೋಸ್ಕರ ನಮ್ಮ ಅಮ್ಮಮ್ಮನ ನೋವು ಅನುಭವಿಸ್ತಾ ಇದ್ದಾರೆ, ಕ್ಷಣ ಕ್ಷಣಕ್ಕೂ ಸಂಕಟ ಅನುಭವಿಸ್ತಾ ಇದ್ದಾರೆ ಅಂತ ಕಲ್ಯಾಣಿಗೆ ಗೊತ್ತಾಯ್ತು ಅನ್ಕೊಳ್ಳಿ, ಓಡ್ ಬಂದು ನಿಮ್ಮ ಮಡ್ಲು ಸೇರ್ಕೋತಾಳೆ. ಆಗ ಅವಳು ಊಟ ಮಾಡಲ್ಲ, ನೀವೇ ಊಟ ಮಾಡಿಸ್ಬೇಕು. ಅದಕ್ಕಿಂತ ಅದೃಷ್ಟ ಬೇರೆ ಏನಿದೆ ಪೃಥ್ವಿ? ಅಂತ ಕರೆದ್ ಕೂಡ್ಲೆ ಬಾಲ ಅಲ್ಲಾಡ್ಸ್ಕೊಂಡ್ ಬಂದ್ ತಿನ್ನಕ್ಕೆ ಅದೇನ್ ನ್ಯಾಯ? ಇವನು ಅವಳಿಗೆ ನೈಸ್ ಹೊಡಿತಾ ಇದ್ದಾನೆ. ರಾಜಮಾತೆ, ಊಟ ಮಾಡಿ ನೀವು. ಪಾಪ, ಅಲ್ಲಿ ಕಲ್ಯಾಣಿ ಯಾವ ಪರಿಸ್ಥಿತಿಲಿದ್ದಾಳೋ, ಏನ್ ತಿಂತಿದ್ದಾಳೋ ಏನೋ. ಮತ್ತೆ ರಾಜ್ಮಹಲ್ಗೆ ಬರೋವರೆಗೂ ಈ ಪುಳಿಯೋಗರೆನೆಯ ಪರಮಾನ್ನ ಅನ್ಕೊಂಡು ತಿನ್ಬೇಕು ಬೇಬಿ. ನನ್ನ ಮೊಮ್ಮಗಳು ಅಂತ ದಯನೀಯ ಪರಿಸ್ಥಿತಿಲಿರ್ತಾಳ. ಅಯ್ಯೋ ಅತ್ತೆ, ಯಾರು ನೋಡ್ಕೊಂಡು ಬಂದಿದ್ದಾರೆ ಹೇಳಿ? ಕಷ್ಟದಲ್ಲಿದ್ದಾಳೋ ಚೆನ್ನಾಗಿದ್ದಾಳೋ ಎಲ್ಲ ದೇವ್ರಿಗೆ ಗೊತ್ತು.
ಅಮ್ಮ